IPL 2025 ಬಗ್ಗೆ ಕೆಲವೊಂದು ಬಿಗ್ ಅಪ್ಡೇಟ್ಸ್ ಇದ್ದಾವೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬೇಗ 100ಗೆ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್, ಚಾಂಪಿಯನ್ ಟ್ರೋಫಿಯಲ್ಲಿ ವಿರಾಟ್ ಮತ್ತು ರೋಹಿತ್ ಅವರ ಪರ್ಫಾರ್ಮೆನ್ಸ್ ಮತ್ತು ವಿರಾಟ್ ಮತ್ತು ರೋಹಿತ್ ಬರುವಂತಹ 2027 ವರ್ಲ್ಡ್ ಕಪ್ಗೆ ಪಾರ್ಟಿಸಿಪೇಷನ್ ಮಾಡ್ತಾರ ಅಂತ ಒಂದು ಬಿಗ್ ಕ್ವಶನ್. ಸೊ ಈ ಒಂದು ಕ್ವಶನ್ ನಂದಲ್ಲ ಗುರು. ಸೊ ದ ಗ್ರೇಟ್ ಸ್ಪಿನ್ನರ್ ಅನಿಲ್ ಕುಂಬ್ಳೆ ಅವರ ಈ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಅನಿಲ್ ಕುಂಬ್ಳೆ ಅವರು ಹೇಳ್ತಾ ಇದ್ದಾರೆ, ಸೊ ಬರುವಂತಹ 2027 ODI ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಮತ್ತು ರೋಹಿತ್ ಪಾರ್ಟಿಸಿಪೇಷನ್ ಮಾಡ್ತಾರ ಅಂತ ಒಂದು ಕ್ವಶನ್ ನ ಕೇಳಿದ್ದಾರೆ. ಮತ್ತು ಈ ಒಂದು ODI ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಮತ್ತು ರೋಹಿತ್ ಗೆ ಚಾನ್ಸ್ ಕೊಡ್ತಾರ ಅಥವಾ ಯಂಗ್ಸ್ಟರ್ ಗಳಿಗೆ ಚಾನ್ಸ್ ಕೊಡ್ತಾರ ಅಂತ ಒಂದು ಬಿಗ್ ಕ್ವಶನ್ ನ ಕೇಳಿದರೆ. ಸೊ ಈ ಒಂದು ಕ್ವಶನ್ ಹುಟ್ಟೋಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ, ಸೊ ರೀಸೆಂಟ್ ಆಗಿ ವಿರಾಟ್ ಮತ್ತು ರೋಹಿತ್ ಅವರ ಪರ್ಫಾರ್ಮೆನ್ಸ್ ಈ ಒಂದು ಚಾಂಪಿಯನ್ ಟ್ರೋಫಿ ನಿನ್ನೆ ಒಂದು ಮ್ಯಾಚ್ ಅಲ್ಲಿ ರೋಹಿತ್ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ, ಅಂದ್ರೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆದ್ರೆ ವಿರಾಟ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಸಾಕಷ್ಟು ಫ್ಯಾನ್ಸ್ ಮತ್ತು ಕ್ರಿಕೆಟ್ ಎಕ್ಸ್ಪರ್ಟ್ ಇದೇ ರೀತಿ ವಿರಾಟ್ ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಬರುವಂತಹ 2027 ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಇವರ ಹೆಸರು ಇರುವುದಿಲ್ಲ ಅಂತೇಳಿ ಸಾಕಷ್ಟು ಎಕ್ಸ್ಪರ್ಟ್ ತಮ್ಮ ಒಪಿನಿಯನ್ ಹೇಳ್ತಾ ಇದ್ದಾರೆ. ಬಟ್ ನನ್ನ ವ್ಯೂನ ಪ್ರಕಾರ ಹೌದು, ವಿರಾಟ್ ರೀಸೆಂಟ್ ಆಗಿ ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ. ಬಟ್ ಶೋರ್ ಶಾಟ್ ಹಾಕಿಸಿ ಬರುವಂತಹ 2027 ವರ್ಲ್ಡ್ ಕಪ್ ಸ್ಕ್ವಾಡ್ ನಲ್ಲಿ ಇವರ ಹೆಸರು ಇರುತ್ತೆ. ಆದ್ರೆ ವಿರಾಟ್ ಆ ಒಂದು ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಈ ಒಂದು ಚಾಂಪಿಯನ್ ಟ್ರೋಫಿಲಿ ವಿ ಡೋಂಟ್ ನೋ. ಯಾಕೆಂದ್ರೆ ವಿರಾಟ್ ಅವರ ನಿರ್ಧಾರ ನಮಗೆ ಗೊತ್ತಿಲ್ಲ. ಯಾವ ರೀತಿ T20 ವರ್ಲ್ಡ್ ಕಪ್ ನಲ್ಲಿ ಸಡನ್ಲಿ T20 ಕ್ರಿಕೆಟ್ ಗೆ ವಿರಾಟ್ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಎಕ್ಸಾಕ್ಟ್ಲಿ ಅದೇ ರೀತಿಯಾಗಿ ವಿರಾಟ್ ಏನಾದ್ರು ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಬ್ಯಾಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ರೆ ಅವರ ನಿರ್ಧಾರ ಏನಿರುತ್ತೆ ಗೊತ್ತಿಲ್ಲ. ಸೊ ಮೇ ಬಿ ವಿರಾಟ್ ಮತ್ತೆ ODI ಕ್ರಿಕೆಟ್ ಗೆ ರಿಟೈರ್ಮೆಂಟ್ ಕೊಡುವಂತಹ ಅವಕಾಶ ಇರುತ್ತೆ ಗುರು. ಸೊ ಆ ಒಂದು ಭಯ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗೆ ಇದೆ. ಆದ್ರೆ ಹೋಪ್ ಮಾಡೋಣ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಬರುವಂತಹ ಆರ್ಚ್ ರೈವಲ್ರಿ ಪಾಕಿಸ್ತಾನ ವಿರುದ್ಧ ವಿರಾಟ್ ಮತ್ತೆ ಕಮ್ ಬ್ಯಾಕ್ ಮಾಡಿ ಒಂದು ಶೋರ್ ಶಾಟ್ ಒಂದು ಬಿಗ್ ಸೆಂಚುರಿ ಬರಲಿ ಅಂತೇಳಿ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಕಾಯ್ತಾ ಇದೀವಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರಕಾರ ವಿರಾಟ್ ಮತ್ತು ರೋಹಿತ್ ಬರುವಂತಹ 2027 ICC ODI ವರ್ಲ್ಡ್ ಕಪ್ ಅನ್ನು ವಿರಾಟ್ ಮತ್ತು ರೋಹಿತ್ ಆಡ್ಬೇಕಾ ಅಥವಾ ಯಂಗ್ಸ್ಟರ್ಸ್ ಗೆ ಚಾನ್ಸ್ ಕೊಡ್ಬೇಕಾ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಒಪಿನಿಯನ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, MS ಧೋನಿ ಅವರ ಬಗ್ಗೆ. ಸೊ ಬರುವಂತಹ IPL 2025 ಅಲ್ಲಿ MSD ಅವರ ಲಾಸ್ಟ್ IPL ಆಗುತ್ತಾ ಅಂತ ಪ್ರತಿಯೊಬ್ಬ MSD ಫ್ಯಾನ್ಸ್ ಮತ್ತು MSD ಹೇಟರ್ಸ್ ಕಾಯ್ತಾ ಇದ್ದಾರೆ. ಆದ್ರೆ ರೀಸೆಂಟ್ ಆಗಿ MSD ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ದಿಲ್ ಖುಷ್ ಆಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ಯಾವ ಸ್ಟೇಟ್ಮೆಂಟ್ ಗೊತ್ತಾ? ಸೊ ಏನಪ್ಪಾ ಅಂದ್ರೆ, ಸಾಕಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ ಆಗಲಿ ಮತ್ತು ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಧೋನಿ ಅವರ ರಿಟೈರ್ಮೆಂಟ್ ಯಾವ ವರ್ಷ ಕೊಡ್ತಾರೆ ಅಂತೇಳಿ ಸಾಕಷ್ಟು ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆದ್ರೆ MSD ಅವರು ಮೊನ್ನೆಯ ಈವೆಂಟ್ ನಲ್ಲಿ ಒಂದು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ನಾನು ಇನ್ನು ಕೆಲವು ವರ್ಷಗಳ ಕಾಲ ಕ್ರಿಕೆಟ್ ಅನ್ನು ಆಡ್ತೀನಿ ಅಂತೇಳಿ. ಸೊ ಈ ಒಂದು ಪಾಯಿಂಟ್ ನ ನೆನಪಿನಲ್ಲಿರಲಿ. ಏನಪ್ಪಾ ಅಂದ್ರೆ, ಧೋನಿ ಅವರು ಹೇಳಿದರೆ ನಾನು ಇನ್ನು ಕೆಲವು ವರ್ಷಗಳ ಕಾಲ ಅಂತ ಹೇಳಿದ್ರೆ ಅಂದ್ರೆ, ಸೊ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಅರ್ಥ ಮಾಡಿಕೊಳ್ಳಿ, ಬರುವಂತಹ IPL 2025 ಅಲ್ಲಿ ಧೋನಿಯವರ ಕೊನೆಯ IPL ಅಲ್ಲ. ಸೊ ಧೋನಿಯವರು ಇನ್ನು 2 ರಿಂದ 3 ವರ್ಷ IPL ನಲ್ಲಿ ಆಡಲಿದ್ದಾರೆ. ಈ ಒಂದು ನ್ಯೂಸ್ ಪ್ರತಿಯೊಬ್ಬ ಧೋನಿ ಫ್ಯಾನ್ಸ್ ಗೆ ಖುಷಿಯನ್ನು ತಂದಿರುತ್ತೆ. ಸೊ ಮೊನ್ನೆಯ ಈವೆಂಟ್ ನಲ್ಲಿ ಧೋನಿಯವರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೊ ಆ ಒಂದು ಈವೆಂಟ್ ನಲ್ಲಿ ಧೋನಿಯವರನ್ನ ನೋಡ್ತಾ ಇದ್ರೆ ಸ್ಟಿಲ್ ಫಿಟ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದಾರೆ. ಸೊ ಈ ಒಂದು IPL 2025 ಅಲ್ಲಿ ಧೋನಿಯವರ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಲೇಬೇಡಿ, ಯಾಕಂದ್ರೆ ಧೋನಿಯವರು ಇನ್ನು ಆಡ್ತಾರೆ. ಸೊ ನೆಕ್ಸ್ಟ್ ಅಪ್ಡೇಟ್, RCB ಟೀಮ್ ನ ಬಗ್ಗೆ. ಸೊ ಬರುವಂತಹ IPL 2025 ಗೂ ಮುಂಚೆ ಸೊ RCB ಯ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಿದರೆ, ಬೌಲಿಂಗ್ ಪ್ರಾಕ್ಟೀಸ್ ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ. ಸೊ ಬರುವಂತಹ IPL 2025 ಅಲ್ಲಿ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರ ಮೇಲೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಗುರು. ಸೊ ಮೊಹಮ್ಮದ್ ಸಿರಾಜ್ ಅವರನ್ನ ರೀಪ್ಲೇಸ್ಮೆಂಟ್ ಮಾಡಿದರೆ, ಆದ್ರೆ ಭುವಿ ಒಬ್ಬ ಲೆಜೆಂಡ್ ಪ್ಲೇಯರ್ ಯಾವ ರೀತಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಪವರ್ ಪ್ಲೇಲಿ
ಎಸ್ಪೆಷಲಿ ಪವರ್ ಪ್ಲೇ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಈ ಒಂದು ಪವರ್ ಪ್ಲೇ ಅಲ್ಲಿ ಜಾಸ್ತಿ ಬ್ಯಾಟ್ಸ್ಮನ್ ಸ್ಕೋರ್ ನ ಮಾಡ್ತಾ ಇರ್ತಾರೆ. ಸೊ ಲಾಸ್ಟ್ IPL 2024 ಅಲ್ಲಿ ಯಾವ ರೀತಿ ಆ ಒಂದು ಪವರ್ ಪ್ಲೇ ನ ಯೂಸ್ ಮಾಡಿಕೊಂಡ್ರು, ಆದ್ರೆ ಈ ವರ್ಷ ಅದಕ್ಕಿಂತ ಜಾಸ್ತಿ ಆಗಿ ಯೂಸ್ ಮಾಡ್ತಾರೆ. ಆತರ ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ಆದ್ರೆ ಭುವನೇಶ್ವರ್ ಕುಮಾರ್ ಅದನ್ನ ಕಂಟ್ರೋಲ್ ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಭುವನೇಶ್ವರ್ ಕುಮಾರ್ ಮೇನ್ ಟ್ರಂಪ್ ಪಿಲ್ಲರ್ RCBಗೆ. ಸೊ ರೀಸೆಂಟ್ ಆಗಿ ಹೆಜಲುಡರ ಬಗ್ಗೆ ಆ ಒಂದು ನೋ ನ್ಯೂಸ್ ಇದೆ. ಅವರು IPL ಇಂದ ಔಟ್ ಆಗ್ತಾರ ಅಥವಾ ಕೆಲವೊಂದು ಮ್ಯಾಚ್ ನ ಮಿಸ್ ಮಾಡ್ತಾರ ಅಂತೇಳಿ ಸಾಕಷ್ಟು ಕನ್ಫ್ಯೂಸ್ ಇದೆ. ಸೊ ಆ ಒಂದು ರೀಸನ್ ಮೇಲೆ ಸೊ ವೆರಿ ಟ್ರಂಪ್ ಕಾರ್ಡ್ ಭುವನೇಶ್ವರ್ ಕುಮಾರ್. ಪ್ರತಿಯೊಬ್ಬ RCB ಫ್ಯಾನ್ಸ್ ಹೋಪ್ ಮಾಡ್ತಾ ಇದೀವಿ. ಸೊ ಓಲ್ಡ್ ಪ್ರೈಮ್ ಮೂವಿ ಮತ್ತೆ ಈ ಒಂದು IPL 2025 ಅಲ್ಲಿ ಕಮ್ ಬ್ಯಾಕ್ ಮಾಡ್ಲಿ ಅಂತೇಳಿ. ಸೊ ಏನು ಭುವನೇಶ್ವರ್ ಕುಮಾರ್ ಬರುವಂತಹ IPL 2025 ಅಲ್ಲಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗ್ತಾರಾ ಮತ್ತೊಮ್ಮೆ? ನೀವೇನಂತೀರ RCB ಫ್ಯಾನ್ಸ್? ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.